The next concept is derivation for Clausius-Mossotti equation. ಓಕೆ, ಈ ಈಕ್ವೇಷನ್ಸ್ನ ಡಿರೈವ್ ಮಾಡಬೇಕು ಅಂತಂದರೆ ಎರಡು ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್ನ ಕನ್ಸಿಡರ್ ಮಾಡಬೇಕು. ಅಂದರೆ ಇಂಟರ್ನಲ್ ಫೀಲ್ಡ್ದು ಡಿರೈವೇಷನ್ ಮಾಡಿದ್ನಲ್ಲ ಲಾಸ್ಟ್ ಕಾನ್ಸೆಪ್ಟಲ್ಲಿ ಇ ಈಸ್ ಈಕ್ವಲ್ ಟು ಇ ಪ್ಲಸ್ 1/3 ಎಪ್ಸಿಲಾನ್ ನಾಟ್ ಇಂಟು ಪಿ. ಈ ಈಕ್ವೇಷನ್ಸ್ ಗೊತ್ತಿರಬೇಕು. ಮತ್ತು ಫಸ್ಟ್ ಬೇಸಿಕ್ ಕಾನ್ಸೆಪ್ಟಲ್ಲಿ ರಿಲೇಷನ್ ಬಿಟ್ವೀನ್ ಪೊಲರೈಸೇಷನ್ ಆ್ಯಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟಿಗೆ ಈಕ್ವೇಷನ್ ಇದೆಯಲ್ಲ, ಈ ಈಕ್ವೇಷನ್ ನೆನಪಿರಬೇಕು. ಓಕೆ, ಸೊ ಕನ್ಸಿಡರ್ ಎ ಡೈಎಲೆಕ್ಟ್ರಿಕ್ ಮೆಟೀರಿಯಲ್. ಒಂದು ಡೈಎಲೆಕ್ಟ್ರಿಕ್ ಮೆಟೀರಿಯಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಯೂಶಲಿ ನಾವು ಯಾವ ಲೆಟರ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ? ಎಪ್ಸಿಲಾನ್ ಆರ್ ಅಂತ ಲೆಟರ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಎನ್ ಇಸ್ ದ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತಂದರೆ ಒಂದು ಯೂನಿಟ್ ವಾಲ್ಯೂಮ್ ಏರಿಯಾನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ಆ ನಂಬರ್ ಆಫ್ ಆಟಮ್ಸ್ನ ಎನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಮ್ಯೂ ಇಸ್ ದ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಅಂದರೆ ನಮಗೆ ಗೊತ್ತಿದೆ, ಒಂದು ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ ಮಧ್ಯೆ ಒಂದು ಸ್ಪೇಸ್ ಡೆವಲಪ್ ಆಗಿ ಪೇರ್ ಆದರೆ ಅದನ್ನು ಡೈಪೋಲ್ ಮೂಮೆಂಟ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಡೈಪೋಲ್ ಮೂಮೆಂಟಮ್ಗೆ ಮ್ಯೂ ಅಂತ ಲೆಟರ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟಲ್ಲೇ ಹೇಳಿದೆ ಅಲ್ವಾ. ಈಗ ಒಂದು ಯೂನಿಟ್ ವಾಲ್ಯೂಮ್ನಲ್ಲಿ ಎಷ್ಟು ಡೈಪೋಲ್ ಮೂಮೆಂಟ್ ಫಾರ್ಮ್ ಆಗಿದೆ ಅಂತಂದರೆ ಎಷ್ಟು ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸು ಪೇರ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫಾರ್ಮುಲಾ ಎನ್ ಇಂಟು ಮ್ಯೂ. ಎನ್ ಅಂತಂದರೆ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ವಾಲ್ಯೂಮ್, ಮ್ಯೂ ಅಂತಂದರೆ ಡೈಪೋಲ್ ಮೂಮೆಂಟ್. ಓಕೆ, ಬಟ್ ಆದರೆ ಡೈಪೋಲ್ ಮೂಮೆಂಟಿಗೆ ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ ಇದೆ, ಮ್ಯೂ ಇಸ್ ಈಕ್ವಲ್ ಟು ಆಲ್ಫಾ ಇ ಇಂಟು ಇ ಐ. ಆಲ್ಫಾ ಇ ಅಂತಂದರೆ ಎಲೆಕ್ಟ್ರಾನಿಕ್ ಪೊಲರೈಸೇಷನ್. 4 ಟೈಪ್ಸ್ ಆಫ್ ಪೊಲರೈಸೇಷನ್ ಅಲ್ಲಿ ಫಸ್ಟ್ ಟೈಪ್ ಎಲೆಕ್ಟ್ರಾನಿಕ್ ಪೊಲರೈಸೇಷನ್. ಅಲ್ಲೂ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ, ಎಲೆಕ್ಟ್ರಾನಿಕ್ ಪೊಲರೈಸೇಷನ್ ಆಲ್ಫಾ ಇ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇ ಐ ಅಂತಂದರೆ ಇಂಟರ್ನಲ್ ಫೀಲ್ಡ್. ಓಕೆ, ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಎನ್ ಇಂಟು ಮ್ಯೂ. ಹಾಗಿದ್ರೆ ಇಲ್ಲಿ ಮ್ಯೂ ಪ್ಲೇಸಲ್ಲಿ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ಆಲ್ಫಾ ಇ ಇಂಟು ಇ ಐ. ಅದನ್ನು ಬರ್ಕೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟು ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಡೈಪೋಲ್ ಮೂಮೆಂಟ್ ಅಂದ್ರೇನು? ಆ ಡೈಪೋಲ್ ಮೂಮೆಂಟಮಿಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ ಸ್ಪೇಸ್ ಆದರೆ ಅದನ್ನ ಡೈಪೋಲ್ ಮೂಮೆಂಟ್ ಅಂತ ನೇಮ್ ಮಾಡ್ತೀವಿ. ಅದಕ್ಕೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡ್ತಾ ಇದ್ರೆ ಆ ಪ್ರೋಸೆಸ್ ಅಥವಾ ಫಿನಾಮಿನನ ಪೊಲರೈಸೇಷನ್ ಅಂತ ನೇಮ್ ಮಾಡ್ತೀವಿ ತಾನೆ. ಸೊ ಹಾಗಿದ್ರೆ ಈ ಪ್ಲೇಸಲ್ಲಿ ಪೊಲರೈಸೇಷನ್ ಪಿ ಅಂತ ಬರ್ಕೊಂಡಿದ್ದೀನಿ. ಪಿ ಇಸ್ ಈಕ್ವಲ್ ಟು ಎನ್ ಆಲ್ಫಾ ಇ ಇಂಟು ಇ ಐ. ಓಕೆ, ಇಲ್ಲಿ ನನಗೆ ಇ ಐಗೆ ವ್ಯಾಲ್ಯೂ ಬೇಕು ಅಂತಂದ್ರೆ ಇ ಐ ಹಾಗೆ ಇಟ್ಕೋತೀನಿ. ಪಿ ನ್ಯೂಮರೇಟರ್ ಹಾಗೆ ಇದೆ. ಎನ್ ಇಂಟು ಆಲ್ಫಾ ಇ ನ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಇದನ್ನ ಈಕ್ವೇಷನ್ 1 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ನಲ್ಲಿ ನಾನು ಈಕ್ವೇಷನ್ ಹೇಳಿದೆ, ನೆನಪಿದೆಯಾ? ರಿಲೇಷನ್ ಬಿಟ್ವೀನ್ ಪೊಲರೈಸೇಷನ್ ಅಂಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟಿಗೆ ಏನು ಸ್ಟ್ಯಾಂಡರ್ಡ್ ಈಕ್ವೇಷನ್ ಇದೆ ಆ ಈಕ್ವೇಷನ್ ನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಪಿ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಮೈನಸ್ ಆಫ್ 1 ಇಂಟು ಇ. ಇ ಹಾಗೆ ಇರಲಿ, ಪಿ ನ್ಯೂಮರೇಟರ್ ಇದೆ, ಇದಿಷ್ಟು ವ್ಯಾಲ್ಯೂನ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ. ಇದನ್ನ ಈಕ್ವೇಷನ್ 2 ಅಂತ ತಗೊಂಡಿದ್ದೀನಿ. ಈಕ್ವೇಷನ್ 1 ಮತ್ತು 2ನ ಏನು ಕನ್ಸಿಡರ್ ಮಾಡಿರೋದು ಅಂತಂದರೆ, ಈಗ ನೆಕ್ಸ್ಟು ಲಾಸ್ಟ್ ವಿಡಿಯೋನಲ್ಲಿ ಇಂಟರ್ನಲ್ ಫೀಲ್ಡಿಗೆ ಇಲ್ಲಿ ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್ ಡಿರೈವ್ ಮಾಡಿದ್ವಲ್ಲ, ಆ ಈಕ್ವೇಷನ್ಸ್ನ ನಾನಿಲ್ಲಿ ಕನ್ಸಿಡರ್ ಮಾಡಿದ್ವಿ. ವಿ ಹ್ಯಾವ್ ದ ಈಕ್ವೇಷನ್ ಫಾರ್ ಇಂಟರ್ನಲ್ ಫೀಲ್ಡ್ ಇನ್ ಸಾಲಿಡ್. ಈ ಈಕ್ವೇಷನ್ ಇದೆ. ಇಲ್ಲಿ ಇ ಐ ಮತ್ತು ಇಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ, ಸೊ ಹಾಗಾಗಿ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಫಾರ್ಮ್ ಮಾಡ್ಕೊಂಡಿರೋದು. ಇಂಟರ್ನಲ್ ಫೀಲ್ಡಿಗೆ ಏನು ಸ್ಟ್ಯಾಂಡರ್ಡ್ ಈಕ್ವೇಷನ್ ಇದೆ ಆ ಈಕ್ವೇಷನ್ ಕನ್ಸಿಡರ್ ಮಾಡಿದ್ದೀನಿ. 3 ಡೈಮೆನ್ಷನ್ ಅಂತಂದರೆ ಅಲ್ಲಿ ಆಲ್ರೆಡಿ ಹೇಳಿದಾಗೆ ಲಾಸ್ಟ್ ವಿಡಿಯೋನಲ್ಲಿ ಇಲ್ಲಿ ಗ್ಯಾಮಾ ಪ್ಲೇಸ್ನಲ್ಲಿ 1/3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇ ಐ ಹಾಗೆ ಇರುತ್ತೆ, ಇನೂ ಹಾಗೆ ಇರುತ್ತೆ. ಗ್ಯಾಮಾ ಪ್ಲೇಸ್ನಲ್ಲಿ 1/3 ಎಪ್ಸಿಲಾನ್ ನಾಟ್ ಇಂಟು ಪಿ ಅಂತ ಹಾಕೊಂಡಿದ್ದೀನಿ. ಈಗ ಇ ಐ ಮತ್ತು ಇಗೆ ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಇ ಐಗೆ ಏನು ವ್ಯಾಲ್ಯೂ ಇದೆ? ಪಿ ಡಿವೈಡೆಡ್ ಬೈ ಎನ್ ಇಂಟು ಆಲ್ಫಾ ಇ ಇಸ್ ಈಕ್ವಲ್ ಟು ಈಗ ಏನು ವ್ಯಾಲ್ಯೂ ಇದೆ? ಪಿ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು ಎಪ್ಸಿಲಾನ್ ಆರ್ ಮೈನಸ್ ಆಫ್ 1 ಪ್ಲಸ್ ಪಿ ಡಿವೈಡೆಡ್ ಬೈ 3 ಎಪ್ಸಿಲಾನ್ ನಾಟ್. ಹೋಲ್ ಈಕ್ವೇಷನ್ನ ಡಿವೈಡೆಡ್ ಬೈ ಪಿ ಮಾಡ್ತೀನಿ. ಪಿ ಮಾಡಿದ್ರೆ ಏನಾಗುತ್ತೆ? ಈ 3 ಟರ್ಮ್ಸಲ್ಲೂ ಪಿ ಪಿ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ವ್ಯಾಲ್ಯೂ ಏನು ಉಳ್ಕೊಳ್ಳುತ್ತೆ? 1 ಡಿವೈಡೆಡ್ ಬೈ ದಿಸ್ 1 ಡಿವೈಡೆಡ್ ಬೈ ಪ್ಲಸ್ 1 ಡಿವೈಡೆಡ್ ಬೈ. ಓಕೆ, ಲೆಫ್ಟ್ ಸೈಡಲ್ಲಿರೋದು ಹಾಗೆ ಇರಲಿ. ರೈಟ್ ಸೈಡಲ್ಲಿ 2 ಟರ್ಮ್ಸ್ ಇದೆ. ಎರಡೂ ಟರ್ಮ್ಸಲ್ಲೂ ಕಾಮನ್ ಇರೋ ಟರ್ಮ್ಸ್ ಯಾವುದು? 1 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್, 1 ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ನ ಕಾಮನ್ ತೊಗೊಂಡಿದ್ದೀನಿ. ಕಾಮನ್ ತೊಗೊಂಡ್ರೆ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ? 1 ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್ ಮೈನಸ್ ಆಫ್ 1 ಪ್ಲಸ್ 1/3. ಓಕೆ, ನೆಕ್ಸ್ಟ್ ಇದೇನಿದೆಯೋ ಪ್ಯಾರಾಮೀಟರ್ ಹಾಗೆ ಇದೆ. ಈಗ ಇದೆರಡಕ್ಕೂ ಎಲ್ ಸಿ ಎಮ್ ತೊಗೊಂಡಿದ್ದೀನಿ. 3 ಮತ್ತು ಎಪ್ಸಿಲಾನ್ ಆರ್ ಮೈನಸ್ ಆಫ್ 1ಗೆ ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ ಏನು ಬರುತ್ತೋ ಅದನ್ನು ನಾವು ಈಚ್ ಟರ್ಮ್ಸ್ ಜೊತೆನೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ? ಎಪ್ಸಿಲಾನ್ ಆರ್ ಮೈನಸ್ 1 ಎಪ್ಸಿಲಾನ್ ಆರ್ ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳೋದೇನು? 3 1s 3 ಪ್ಲಸ್ ನೆಕ್ಸ್ಟ್ ಇಲ್ಲಿ ಈ ಡಿನಾಮಿನೇಟರ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 3 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಳ್ಳೋದೇನು? ಎಪ್ಸಿಲಾನ್ ಆರ್ ಮೈನಸ್ ಆಫ್ 1 ಇಂಟು 1. ಓಕೆ, ಈಗ ಇಲ್ಲಿ ಎಪ್ಸಿಲಾನ್ ನಾಟ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ.
ಎಫ್ಸೆಲನ್ ಆರ್ ಹಾಗೆ ಇರಲಿ, 3 ಮೈನಸ್ 1 ಅಂತಂದರೆ +2 ಆಗುತ್ತೆ. ಎಫ್ಸೆಲನ್ ಆರ್ -1 ಹಾಗೆ ಇರಲಿ, 3 ಇಂಟು ಎಫ್ಸೆಲನ್ ನಾಟ್ನ ನ್ಯೂಮರೇಟ್ರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದಿದ್ದೀನಿ. ಈಗ ಇದನ್ನು ರೆಸಿಪ್ರೋಕಲ್ ತೊಗೊಂಡಿದ್ದೀನಿ. ಎಫ್ಸೆಲನ್ ಆರ್ -1 ಇದನ್ನ ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ, ಡಿನಾಮಿನೇಟರ್ದು ನ್ಯೂಮರೇಟ್ರಿಗೆ ಬರುತ್ತೆ, ನ್ಯೂಮರೇಟರ್ದು ಡಿನಾಮಿನೇಟ್ರಿಗೆ ಬರುತ್ತೆ. ಇಲ್ಲೂ ಹಾಗೇನೆ n ಇಂಟು ಆಲ್ಫಾ ಇ ಡಿವೈಡೆಡ್ ಬೈ 3 ಎಫ್ಸೆಲಾನ್ ನಾಟ್. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಈಕ್ವೇಷನ್ಸ್ ಫಾರ್ ಕ್ಲಾಸಿಯಸ್ ಮುಸಾಟಿ ಈಕ್ವೇಷನ್.